ಎಲ್ಲಾ ಹಾನಿಯಿಂದ ಕೂದಲನ್ನು ರಕ್ಷಿಸುತ್ತೆ. ಬರೀ ಅಮೃತ್ ನೋನಿ ರೀಚ್ ರೂಟ್ ಪ್ರೀಮಿಯಂ ಹೇರ್ ಆಯಿಲ್. ಕ್ಷಮೆ ಯಾಚಿಸ್ತಾ ಇದ್ದೀವಿ. ಈ ಮಾಧ್ಯಮಗಳು ನಾವು ಕೇಳ್ಕೊಳ್ಳೋದು ಒಂದೇ ಒಂದು, ಯಾರೇ ಒಬ್ಬರು ಅಭಿಮಾನಿಗಳಾಗ್ಲಿ ಈ ತರದ್ದು ಒಂದು ನಿಮ್ಮ ಹೀರೋಗಳನ್ನ ನೀವು ಆರಾಧಿಸಿ, ಬಟ್ ಈ ರೀತಿ ಮುಂದಿನ ದಿನಗಳಲ್ಲಿ ಹತಾಚೌರ್ಯ ಆಗ್ಬಾರ್ದು ಅಂತ ಹೇಳಿ ನಿಮ್ಮ ಅಭಿಮಾನಿಗಳು ನಿಮ್ಮ ನಾಯಕರ ನಟಗಳಿಗೂ ನಾವು ಕೇಳ್ಕೊತೀವಿ. ಅವ್ರ ತಂದೆ ತಾಯಿಗಳು ಎಷ್ಟು ನೋವು ಪಡ್ತಿದ್ದಾರೆ, ಮತ್ತೆ ಈ ಸಹನಾ ಈ ಹುಡುಗಿ ಎಷ್ಟು ನೋವು ಪಡ್ತಿದ್ದಾರೆ ಅಂತ ಆ ಸಂಕಟ ಅವ್ರಗಳಿಗೆ ಗೊತ್ತಿರ್ತದೆ. ಫ್ಯಾನ್ಸ್ ಇರಬೇಕು ಚಿತ್ರರಂಗದಲ್ಲಿ, ಬಟ್ ಈ ಮಟ್ಟಕ್ಕೆ ದಯವಿಟ್ಟು ಯಾರೂ ಹೋಗ್ಬೇಡಿ ಅಂತ ಹೇಳಿ ಮಾಧ್ಯಮದ ಮುಖಾಂತರ ಕಳಕಳೆಯಿಂದ ಪ್ರಾರ್ಥಿಸ್ತಾ ಇದ್ದೀನಿ. ಈ ಒಂದು ಇನ್ಸಿಡೆಂಟ್ ಕೊನೆ ಆಗೋಗ್ಲಿ, ಮತ್ತೆ ಮುಂದಿನ ದಿನಗಳಲ್ಲಿ ಈ ತರ ಇನ್ಸಿಡೆಂಟ್ ಮರುಕಳಿಸಬಾರ್ದು. ಇವರುಗಳಿಗೆ ಕ್ಷಮೆ ಕೇಳ್ತಾ ಚಿತ್ರರಂಗದ ಪರವಾಗಿ ನಾನು ಮಾತು ಮುಗಿಸ್ತಾ ಇದ್ದೀನಿ. ಕ್ಷಮೆ ಯಾಚಿಸ್ತಾ ಇದ್ದೀವಿ. ಈ ಮಾಧ್ಯಮಗಳು ನಾವು ಕೇಳ್ಕೊಳ್ಳೋದು ಒಂದೇ ಒಂದು, ಯಾರೇ ಒಬ್ಬರು ಅಭಿಮಾನಿಗಳಾಗ್ಲಿ ಈ ತರದ್ದು ಒಂದು ನಿಮ್ಮ ಹೀರೋಗಳನ್ನ ನೀವು ಆರಾಧಿಸಿ, ಬಟ್ ಈ ರೀತಿ ಮುಂದಿನ ದಿನಗಳಲ್ಲಿ ಹತಾಚೌರ್ಯ ಆಗ್ಬಾರ್ದು ಅಂತ ಹೇಳಿ ನಿಮ್ಮ ಅಭಿಮಾನಿಗಳು ನಿಮ್ಮ ನಾಯಕರ ನಟಗಳಿಗೂ ನಾವು ಕೇಳ್ಕೊತೀವಿ. ಅವ್ರ ತಂದೆ ತಾಯಿಗಳು ಎಷ್ಟು ನೋವು ಪಡ್ತಿದ್ದಾರೆ, ಮತ್ತೆ ಈ ಸಹನಾ ಈ ಹುಡುಗಿ ಎಷ್ಟು ನೋವು ಪಡ್ತಿದ್ದಾರೆ ಅಂತ ಆ ಸಂಕಟ ಅವ್ರಗಳಿಗೆ ಗೊತ್ತಿರ್ತದೆ. ಫ್ಯಾನ್ಸ್ ಇರಬೇಕು ಚಿತ್ರರಂಗದಲ್ಲಿ, ಬಟ್ ಈ ಮಟ್ಟಕ್ಕೆ ದಯವಿಟ್ಟು ಯಾರೂ ಹೋಗ್ಬೇಡಿ ಅಂತ ಹೇಳಿ ಮಾಧ್ಯಮದ ಮುಖಾಂತರ ಕಳಕಳೆಯಿಂದ ಪ್ರಾರ್ಥಿಸ್ತಾ ಇದ್ದೀನಿ. ಈ ಒಂದು ಇನ್ಸಿಡೆಂಟ್ ಕೊನೆ ಆಗೋಗ್ಲಿ, ಮತ್ತೆ ಮುಂದಿನ ದಿನಗಳಲ್ಲಿ ಈ ತರ ಇನ್ಸಿಡೆಂಟ್ ಮರುಕಳಿಸಬಾರ್ದು. ಇವರುಗಳಿಗೆ ಕ್ಷಮೆ ಕೇಳ್ತಾ ಚಿತ್ರರಂಗದ ಪರವಾಗಿ ನಾನು ಮಾತು ಮುಗಿಸ್ತಾ ಇದ್ದೀನಿ. ಕ್ಷಮೆ ಯಾಚಿಸ್ತಾ ಇದ್ದೀವಿ. ಈ ಮಾಧ್ಯಮಗಳು ನಾವು ಕೇಳ್ಕೊಳ್ಳೋದು ಒಂದೇ ಒಂದು, ಯಾರೇ ಒಬ್ಬರು ಅಭಿಮಾನಿಗಳಾಗ್ಲಿ ಈ ತರದ್ದು ಒಂದು ನಿಮ್ಮ ಹೀರೋಗಳನ್ನ ನೀವು ಆರಾಧಿಸಿ, ಬಟ್ ಈ ರೀತಿ ಮುಂದಿನ ದಿನಗಳಲ್ಲಿ ಹತಾಚೌರ್ಯ ಆಗ್ಬಾರ್ದು ಅಂತ ಹೇಳಿ ನಿಮ್ಮ ಅಭಿಮಾನಿಗಳು ನಿಮ್ಮ ನಾಯಕರ ನಟಗಳಿಗೂ ನಾವು ಕೇಳ್ಕೊತೀವಿ. ಅವ್ರ ತಂದೆ ತಾಯಿಗಳು ಎಷ್ಟು ನೋವು ಪಡ್ತಿದ್ದಾರೆ, ಮತ್ತೆ ಈ ಸಹನಾ ಈ ಹುಡುಗಿ ಎಷ್ಟು ನೋವು ಪಡ್ತಿದ್ದಾರೆ ಅಂತ ಆ ಸಂಕಟ ಅವ್ರಗಳಿಗೆ ಗೊತ್ತಿರ್ತದೆ. ಫ್ಯಾನ್ಸ್ ಇರಬೇಕು ಚಿತ್ರರಂಗದಲ್ಲಿ, ಬಟ್ ಈ ಮಟ್ಟಕ್ಕೆ ದಯವಿಟ್ಟು ಯಾರೂ ಹೋಗ್ಬೇಡಿ ಅಂತ ಹೇಳಿ ಮಾಧ್ಯಮದ ಮುಖಾಂತರ ಕಳಕಳೆಯಿಂದ ಪ್ರಾರ್ಥಿಸ್ತಾ ಇದ್ದೀನಿ. ಈ ಒಂದು ಇನ್ಸಿಡೆಂಟ್ ಕೊನೆ ಆಗೋಗ್ಲಿ, ಮತ್ತೆ ಮುಂದಿನ ದಿನಗಳಲ್ಲಿ ಈ ತರ ಇನ್ಸಿಡೆಂಟ್ ಮರುಕಳಿಸಬಾರ್ದು. ಇವರುಗಳಿಗೆ ಕ್ಷಮೆ ಕೇಳ್ತಾ ಚಿತ್ರರಂಗದ ಪರವಾಗಿ ನಾನು ಮಾತು ಮುಗಿಸ್ತಾ ಇದ್ದೀನಿ. ಕ್ಷಮೆ ಯಾಚಿಸ್ತಾ ಇದ್ದೀವಿ. ಈ ಮಾಧ್ಯಮಗಳು ನಾವು ಕೇಳ್ಕೊಳ್ಳೋದು ಒಂದೇ ಒಂದು, ಯಾರೇ ಒಬ್ಬರು ಅಭಿಮಾನಿಗಳಾಗ್ಲಿ ಈ ತರದ್ದು ಒಂದು ನಿಮ್ಮ ಹೀರೋಗಳನ್ನ ನೀವು ಆರಾಧಿಸಿ, ಬಟ್ ಈ ರೀತಿ ಮುಂದಿನ ದಿನಗಳಲ್ಲಿ ಹತಾಚೌರ್ಯ ಆಗ್ಬಾರ್ದು ಅಂತ ಹೇಳಿ ನಿಮ್ಮ ಅಭಿಮಾನಿಗಳು ನಿಮ್ಮ ನಾಯಕರ ನಟಗಳಿಗೂ ನಾವು ಕೇಳ್ಕೊತೀವಿ. ಅವ್ರ ತಂದೆ ತಾಯಿಗಳು ಎಷ್ಟು ನೋವು ಪಡ್ತಿದ್ದಾರೆ, ಮತ್ತೆ ಈ ಸಹನಾ ಈ ಹುಡುಗಿ ಎಷ್ಟು ನೋವು ಪಡ್ತಿದ್ದಾರೆ ಅಂತ ಆ ಸಂಕಟ ಅವ್ರಗಳಿಗೆ ಗೊತ್ತಿರ್ತದೆ. ಫ್ಯಾನ್ಸ್ ಇರಬೇಕು ಚಿತ್ರರಂಗದಲ್ಲಿ, ಬಟ್ ಈ ಮಟ್ಟಕ್ಕೆ ದಯವಿಟ್ಟು ಯಾರೂ ಹೋಗ್ಬೇಡಿ ಅಂತ ಹೇಳಿ ಮಾಧ್ಯಮದ ಮುಖಾಂತರ ಕಳಕಳೆಯಿಂದ ಪ್ರಾರ್ಥಿಸ್ತಾ ಇದ್ದೀನಿ. ಈ ಒಂದು ಇನ್ಸಿಡೆಂಟ್ ಕೊನೆ ಆಗೋಗ್ಲಿ, ಮತ್ತೆ ಮುಂದಿನ ದಿನಗಳಲ್ಲಿ ಈ ತರ ಇನ್ಸಿಡೆಂಟ್ ಮರುಕಳಿಸಬಾರ್ದು. ಇವರುಗಳಿಗೆ ಕ್ಷಮೆ ಕೇಳ್ತಾ ಚಿತ್ರರಂಗದ ಪರವಾಗಿ ನಾನು ಮಾತು ಮುಗಿಸ್ತಾ ಇದ್ದೀನಿ. ಕ್ಷಮೆ ಯಾಚಿಸ್ತಾ ಇದ್ದೀವಿ. ಈ ಮಾಧ್ಯಮಗಳು ನಾವು ಕೇಳ್ಕೊಳ್ಳೋದು ಒಂದೇ ಒಂದು, ಯಾರೇ ಒಬ್ಬರು ಅಭಿಮಾನಿಗಳಾಗ್ಲಿ ಈ ತರದ್ದು ಒಂದು ನಿಮ್ಮ ಹೀರೋಗಳನ್ನ ನೀವು ಆರಾಧಿಸಿ, ಬಟ್ ಈ ರೀತಿ ಮುಂದಿನ ದಿನಗಳಲ್ಲಿ ಹತಾಚೌರ್ಯ ಆಗ್ಬಾರ್ದು ಅಂತ ಹೇಳಿ ನಿಮ್ಮ ಅಭಿಮಾನಿಗಳು ನಿಮ್ಮ ನಾಯಕರ ನಟಗಳಿಗೂ ನಾವು ಕೇಳ್ಕೊತೀವಿ. ಅವ್ರ ತಂದೆ ತಾಯಿಗಳು ಎಷ್ಟು ನೋವು ಪಡ್ತಿದ್ದಾರೆ, ಮತ್ತೆ ಈ ಸಹನಾ ಈ ಹುಡುಗಿ ಎಷ್ಟು ನೋವು ಪಡ್ತಿದ್ದಾರೆ ಅಂತ ಆ ಸಂಕಟ ಅವ್ರಗಳಿಗೆ ಗೊತ್ತಿರ್ತದೆ. ಫ್ಯಾನ್ಸ್ ಇರಬೇಕು ಚಿತ್ರರಂಗದಲ್ಲಿ, ಬಟ್ ಈ ಮಟ್ಟಕ್ಕೆ ದಯವಿಟ್ಟು ಯಾರೂ ಹೋಗ್ಬೇಡಿ ಅಂತ ಹೇಳಿ ಮಾಧ್ಯಮದ ಮುಖಾಂತರ ಕಳಕಳೆಯಿಂದ ಪ್ರಾರ್ಥಿಸ್ತಾ ಇದ್ದೀನಿ. ಈ ಒಂದು ಇನ್ಸಿಡೆಂಟ್ ಕೊನೆ ಆಗೋಗ್ಲಿ, ಮತ್ತೆ ಮುಂದಿನ ದಿನಗಳಲ್ಲಿ ಈ ತರ ಇನ್ಸಿಡೆಂಟ್ ಮರುಕಳಿಸಬಾರ್ದು. ಇವರುಗಳಿಗೆ ಕ್ಷಮೆ ಕೇಳ್ತಾ ಚಿತ್ರರಂಗದ ಪರವಾಗಿ ನಾನು ಮಾತು ಮುಗಿಸ್ತಾ ಇದ್ದೀನಿ. ನನ್ನ ಜೀವನದಲ್ಲಿ ನಾನು ಮಾತ್ರವಲ್ಲ, ನನ್ನ ಕೂದಲು ಕೂಡ ಆಗಿರ್ಬೇಕು ಸ್ಟ್ರಾಂಗ್ ಅಂಡ್ ಸ್ಟೈಲಿಶ್. ಬರೀ ಅಮೃತ್ ನೋನಿ ರೀಚ್ ರೂಟ್ ಪ್ರೀಮಿಯಂ ಹೇರ್ ಆಯಿಲ್ ನೊಂದಿಗೆ. ರೀಚ್ ರೂಟ್ ಪ್ರೀಮಿಯಂ ಹೇರ್ ಆಯಿಲ್. ಅನುಕ್ಷಣದ ಸುದ್ದಿಗಳಿಗಾಗಿ ವಿಸ್ತಾರ ನ್ಯೂಸ್ ಯೂಟ್ಯೂಬ್ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿ. ಹೊಸ ಸುದ್ದಿಗಳ ನೋಟಿಫಿಕೇಶನ್ಗಾಗಿ ಬೆಲ್ ಐಕಾನ್ ಕ್ಲಿಕ್ ಮಾಡಿ. ಲೇಟೆಸ್ಟ್ ಅಪ್ಡೇಟ್ಸ್ಗಾಗಿ www.vistaranews.com ವೆಬ್ಸೈಟ್ಗೆ ವಿಸಿಟ್ ಮಾಡಿ. ಅಂಗೈಯಲ್ಲೇ ಜಗತ್ತಿನ ಸುದ್ದಿ ತಿಳಿಯಲು ವಿಸ್ತಾರ ನ್ಯೂಸ್ ಕನ್ನಡ ಆಪ್ ಡೌನ್ಲೋಡ್ ಮಾಡಿ.